ದೇಶಾನಿ ಬೆಳಗ್ಗೆ ಹೋಗಿ ವಾಕಿಂಗ್ ಮಾಡ್ಕೊಂಡ್ಬಂದು ಕಾಫಿ ಎಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಇವಾಗ ಟಿಫನಾಗಿ ರೆಡಿ ಆಗ್ತಾಯಿದ್ದಾಳೆ. ಸೊ ನಾವು ರೆಡಿ ಆದ್ವಿ. ದೇಶಾನವ್ರಪ್ಪ ಒಬ್ಬರು ರೆಡಿ ಆಗ್ತಾಯಿದ್ದಾರೆ. ಸೊ ನಾವು ರೆಡಿ ಹೋಗಿ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಗೇಮ್ಸ್ ಆಡಿಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ದೇಶಾನಿ ಇನ್ನೂ ಮಾಡೋಲ್ಲ, ಕೆಲವೊಂದು ಗೇಮ್ಸ್ ಅಷ್ಟೇ ಇದೆ. ನಾವು ಅಂದ್ಕೊಂಡಷ್ಟು ಗೇಮ್ಸ್ ಇಲ್ಲ. ಸೊ ಇರೋದ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಲ್ವಾ ದೇಶಾನಿ? ಏನಿದೆ ಅದರೊಳಗೆ ಖುಷಿ ಪಡಬೇಕು, ಇಲ್ಲದೆ ಇರೋದನ್ನ ಹುಡುಕ್ಬಾರ್ದು. ಇದು ಬ್ಯಾಂಬೂ ರೂಮ್ಸ್ ಚೆನ್ನಾಗಿದೆ. ದೇಶಾನಿ ನೋಡಿ ಕೆಳಗಿದ್ದಾಳೆ. ದೇಶಾನಿ ನೋಡಿ, ಮೊದಲೆಲ್ಲ ಆಗಿನ ಕಾಲದಲ್ಲಿ ತಾರಸಿ ಮನೆಗಳು ಬಿಲ್ಡಿಂಗ್ಗಳು ಇಲ್ಲದೆ ಇರ್ಬೇಕಾದ್ರೆ ಇಂಥ ಕಾಡುಗಳಲ್ಲೆಲ್ಲ ಈ ಥರ ಮನೆಗಳು ಕಟ್ಕೊಂಡು ಜೀವನ ಮಾಡೋರು. ಸೊ ಈಗ ನಮ್ಮ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂದರೆ, ಇಂಥ ಮನೆಗಳಲ್ಲಿ ಇರೋಕ್ಕೆ ಒಂದು ದಿನಕ್ಕೆ ಅಮೌಂಟ್ ಕೊಟ್ಟು ಬಂದು ಇದ್ದೋಗ್ತೀವಿ. ಎಷ್ಟು ಚೇಂಜ್ ಆಗಿದೆ. ಬಟ್ ಖುಷಿ ಆಗುತ್ತೆ ಇಂಥ ಮನೆಗಳು ನೋಡಿದಾಗ. ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಇಂಥ ಮನೆಗಳಲ್ಲಿ ಇದ್ದಾಗ. ಬಟ್ ನಾವೆಲ್ಲ ಅಷ್ಟು ಅದೃಷ್ಟ ಮಾಡಿಲ್ಲ ಯಾವಾಗಲೂ ಇಂಥ ಮನೆಗಳಲ್ಲಿ ಇರೋದಕ್ಕೆ. ಸೊ ಹಳೇದನ್ನು ಖುಷಿ ಪಡೋಣ. ಸೊ ಎಷ್ಟು ಸಿಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ನೋಡಿ ಚೆನ್ನಾಗಿದೆ ಬ್ಯಾಂಬೂದು. ಈ ಬಿದಿರನ್ನ ನೋಡಿದಾಗ ನನಗೊಂದು ಹಾಡು ನೆನಪಾಗ್ತಿದೆ. ಕನ್ನಡದಲ್ಲಿ ಒಂದು ಸುಂದರವಾದ ಹಾಡು, ಬಿದಿರು ನಾನಾರಿಗಲ್ಲಾದವಳು ಅಂಥೇಳಿ ಒಂದು ಹಾಡು ಬರುತ್ತೆ. ಒಂದು ಸಣ್ಣ ಕತೆ. ದೇವ್ರನ್ನ ಕೇಳುತ್ತಂತೆ ಬಿದಿರು ಬಂದು, ನನ್ನನ್ನು ಯಾಕೆ ನೀನು ಸೃಷ್ಟಿ ಮಾಡಿದೆ? ನಾನು ಕಾಯಿ ಕೊಡಲ್ಲ, ಹೂವು ಕೊಡಲ್ಲ, ಒಬ್ರಿಗೆ ನೆರಳು ಕೊಡಲ್ಲ, ನನ್ನಿಂದ ಒಬ್ರಿಗೆ ಏನೂ ಕೂಡ ಸಾಧ್ಯ ಇಲ್ಲ. ಸೊ ನನ್ನಂಥವ್ರನ್ನ ಯಾಕೆ ಸೃಷ್ಟಿ ಮಾಡಿದೆ ಅಂತ. ಆಗ ದೇವ್ರು ಹೇಳ್ತಾನಂತೆ, ನೀನು ಯಾಕೆ ಯಾರಿಗೂ ಯೂಸ್ ಆಗಲ್ಲ ಅಂತ ಹೇಳ್ತೀಯ? ನಿನ್ನಿಂದ ಪೀಠೋಪಕರಣಗಳನ್ನ ಮಾಡ್ಕೊತಾರೆ, ನಿನ್ನಿಂದ ಅಡುಗೆ ಮನೆ ವಸ್ತುಗಳನ್ನ ಮಾಡ್ಕೊತಾರೆ, ನಿನ್ನಿಂದ ಕೂರುವಂತಹ ಸೋಫಾ ಎಲ್ಲ ಮಾಡ್ಕೊತಾರೆ, ನಿನ್ನಿಂದ ಮನೆ ಮಾಡ್ಕೊತಾರೆ, ಪ್ರತಿಯೊಂದನ್ನು ನಿನ್ನಿಂದ ಮಾಡ್ಕೊತಾರೆ. ಜೊತೆಗೆ ಕೊನೆಯಲ್ಲಿ ನಮ್ಮ ಕೊನೆಯ ದಿನ ಹೋಗ್ತೀವಲ್ಲ, ಆವಾಗ ನಮ್ಮನ್ನ ಎತ್ಕೊಂಡು ಹೋಗಿ ಕೂಡ ನಮ್ಮನ್ನು ಮಲಗಿಸೋಕ್ಕೂ ಕೂಡ ನಿನ್ನನ್ನೇ ಯೂಸ್ ಮಾಡೋದು. ಸೊ ಹೀಗೇಳು, ನೀನು ಯಾರಿಗಾಗಲ್ಲ, ನೀನು ಎಲ್ಲರಿಗೂ ಕೂಡ ಹಾಗೆ ಆಗ್ತೀಯ ಅಂತೇಳಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಆ ಸಾಂಗ್, ಎಲ್ಲ ಒಂದ್ಸಲಿ ಕೇಳಿ. ಸೊ ಈ ಬಿದಿರು ನೋಡಿದಾಗ ನನಗೆ ಅದು ನೆನಪಾಯಿತು. ಸೊ ಹೇಳಿದೆ. ಹೊಡ್ತಾ ಇದ್ದೀವಿ. ಅವ್ರ ಮುಂದೆ ಹೊರಟರು. ನಾನು ಏನೋ ಮರ್ತೆ ಅಂತ ಮತ್ತೆ ಹೋದೆ. ಅವರು ಹುಡುಕ್ಲಿ ನನ್ನ ಅಂತ ಹೇಳ್ಬಿಟ್ಟು ಕಳ್ಳರು ಲವ್ಸ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ದಾರೆ ಅವರು. ಅಲ್ಲೇ ಹೊಸ್ಕೊಂಡವ್ರೆ ನೋಡ್ರಿ. ನಾನು ನೋಡಾಯ್ತು ಬಂದ್ರಿ. ನಾನು ಹುಡ್ಕಾಡ್ತೀನಿ ಅಂದ್ಕೊಂಡ್ರೆ ಏನು ಹುಡ್ಕೊಳಲ್ಲ. ಹೋಗಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಟಿಫನ್ ಮಾಡ್ತಾಯಿದ್ದೆ. ನೋಡಿರಿ, ಕಳ್ಳ ನಂಬರ್ 1 ಇಲ್ಲೈತೆ, ದೊಡ್ಡ ಕಳ್ಳ. ನಂಬರ್ 2 ಎಲ್ಲೋಯ್ತು? ಎಲ್ಲೋದ್ರು ದೇಶಾನಿ? ನನಗೆ ಅಲ್ಲೇ ಗೊತ್ತಾಯ್ತು ನೀವು ಓಡಿ ಬಂದಾಗ ಉಸ್ಕೊತಿದ್ದೀರಾ ಅಂತ. ಅದನ್ನೇ ಹೇಳ್ಕೊಂಡೇ ಬಂದೆ. ದೇಶಾನಿ ಇವಾಗ ನಿನ್ನೆ ಬಿಟ್ಟು ಹೋಗೋದು ನಾವು. ಬಾ ದೇಶಾನಿ, ಟೈಮ್ ಆಯಿತು. ನೀನು ಔಸ್ಕೊಳಾಟದಲ್ಲೇ ಇರೋ, ನಾವು ಟಿಫನ್ ಮಾಡ್ಕೊಂಬರ್ತೀವಿ. ಅಲ್ಲೋ ಓಡೋಗಳ ಕಳ್ಳಿ ಓಡೋ. ಎಲ್ಲಿಂದಿದೆ? ನೆಕ್ಸ್ಟು ಬೆಳಗ್ಗೆ ಟಿಫನ್ಗೆ ಹೋದ್ವಿ. ಟಿಫನ್ ಬಂದು ಬ್ರೆಡ್ಡು, ಜಾಮು, ಪೂರಿ, ಸಾಗು ಮತ್ತು ಚಿತ್ರಾನ್ನ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಊಟ ಮಾತ್ರ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ಗೂಗಲಲ್ಲಿ ನೋಡಿದ್ದು ರಿವ್ಯೂಸ್ಗೂ ಇಲ್ಲಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಾವು ಟಿಫನ್ ಮಾಡಿ ಹೊರಟ್ವಿ. ನೆಕ್ಸ್ಟು ಗೇಮ್ ಕಡೆ ಹೊರಡ್ತಾ ಇದ್ದೀವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.